ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನ ಆರಂಭ ಮಾಡ್ತಾರೆ. ಆ ಸುದ್ದಿಗೋಷ್ಠಿ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಏನ್ ಹೇಳ್ಬೋದು ಆ ಸುದ್ದಿಗೋಷ್ಠಿಯಲ್ಲಿ ಅಂತ ಅಂದ್ರೆ, ಪೆನ್ ಡ್ರೈವ್ ಹೇಗೆ ಸಿಕ್ತು, ಅದೇ ಹಂಚಿಕೆ ಆಯ್ತು, ಯಾರ್ಯಾರ ಕೈ ಸೇರಿತು ಮೊದಲು, ಇದೆಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ನೀಡ್ತಾರಾ ಏನು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಅದರ ಜೊತೆಗೆ ಏನಾದರೂ ಟ್ವಿಸ್ಟ್ ಸಿಗ್ಬೋದಾ ಈ ಪ್ರಕರಣಕ್ಕೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ದೇವರಾಜೇಗೌಡರು ಆಗಮಿಸಿದಂತೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆಯಲಿದೆ. ಹೀಗಾಗಿ ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ. ದಾಖಲೆ ಸಮೇತ ದೇವರಾಜೇಗೌಡರವರು ಆಗಮಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಇನ್ನೊಂದು ಬಿಗ್ ಟ್ವಿಸ್ಟ್ ಇದು. ಏನು ಹೇಳ್ಬೋದು ಸುದ್ದಿಗೋಷ್ಠಿಯಲ್ಲಿ ಅಂತ ದೇವರಾಜೇಗೌಡರು ಹಾಸನದ ಅಶ್ಲೀಲ ವಿಡಿಯೋ ಹಗರಣಕ್ಕೆ ಮೆಗಾ ಟ್ವಿಸ್ಟ್ ನೀಡೋದಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ದೇವರಾಜೇಗೌಡರು ಬಂದಿದ್ದಾರೆ ಅಲ್ಲಿ ಪ್ರೆಸ್ ಕ್ಲಬ್ ಬಳಿ. ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ಬೋದು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ದೇವರಾಜೇಗೌಡರ ಸುದ್ದಿಗೋಷ್ಠಿಯ ಲೈವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ದೇವರಾಜೇಗೌಡರು ಹೇಳಬಹುದು ಅಂತ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಒಂದು ಕುತೂಹಲ ಇದೆ. ಈ ಪೆನ್ ಡ್ರೈವ್ ಹೇಗೆ ಸಿಕ್ತು, ಹೇಗೆ ಈ ದೃಶ್ಯಾವಳಿಗಳು ಎಲ್ಲರಿಗೂ ಸಿಕ್ತು ಏನು ಎಂಬುದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ನೀಡ್ತಾರಾ ದೇವರಾಜೇಗೌಡರು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಷ್ಟು ಗಂಟೆಗೆ ಈಗ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ, ಏನು ಹೇಳ್ಬೋದು? ದಿವ್ಯ, ಮೊದಲನೇದಾಗಿ ಈಗಾಗಲೇ ಪತ್ರಿಕಾಗೋಷ್ಠಿ ನಡೆಸೋದಕ್ಕಾಗಿ ದೇವರಾಜೇಗೌಡರು ಪ್ರೆಸ್ ಕ್ಲಬ್ಗೆ ಆಗಮಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಒಂದಿಷ್ಟು ಮುಖಂಡರು, ವಕೀಲ ವೃತ್ತಿಯ ಮುಖಂಡರು ಬರಬೇಕು, ಅದರ ಜೊತೆಗೆ ಬಿಜೆಪಿಯ ಒಂದಿಷ್ಟು ಹಿರಿಯ ಮುಖಂಡರು ಕೂಡ ಬರಬೇಕು ಅನ್ನೋ ಒಂದು ಕಾತುರದಲ್ಲಿ ಈ ಸದ್ಯದ ಮಟ್ಟಿಗೆ ದೇವರಾಜೇಗೌಡರು ಕಾಯ್ತಿರುವಂತದ್ದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಹಿಂದಿರುವಂತ ದೊಡ್ಡ ಕೈ ಯಾವುದು, ಅವರಿಂದ ಇವರಿಗೆ ಸಿಕ್ಕಂತ ಅಭಯ ಆಗಿರ್ಬೋದು, ಸಾಥ್ ಆಗಿರ್ಬೋದು, ಅಥವಾ ವಿರೋಧ ಏನಾಗಿರ್ಬೋದು ಅಂತ ಮೊದಲನೇದಾಗಿ ಒಂದು ಆಡಿಯೋನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಒಂದು ವೇಳೆ ಟೆಕ್ಸ್ಟ್ ಮೆಸೇಜ್ ಇದ್ರೆ ವಾಟ್ಸ್ಆಪ್ ನಲ್ಲಿ ಕಳಿಸಿರುವಂತ ಮೆಸೇಜ್ ಗಳನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಕಂಡು ಬಂದಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಈ ಒಂದು ಪತ್ರಿಕಾಗೋಷ್ಠಿ ನಡೆಯಲಿದೆ. ಅವರಿಗೂ ಈ ಪ್ರಕರಣಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತ ದೇವರಾಜೇಗೌಡರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತಿಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಕೆಲವೇ ನಿಮಿಷಗಳಲ್ಲಿ ವಿವೇಕ್ ಸುಬ್ಬಾರೆಡ್ಡಿರವರು, ಹಿರಿಯ ವಕೀಲರು ಹಾಗೂ ಬಿಜೆಪಿ ಮುಖಂಡರು ಅವರು ಆಗಮಿಸಲಿದ್ದಾರೆ. ಅವರ ಜೊತೆಗೆ ದೇವರಾಜೇಗೌಡರು ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ದೇವರಾಜೇಗೌಡರು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅನ್ನೋ ಒಂದು ಕಾರಣದಿಂದಾಗಿ ಈ ಸದ್ಯ ಮಟ್ಟಿಗೆ ಪೊಲೀಸರು ಕೂಡ ಈಗಾಗಲೇ ಪ್ರೆಸ್ ಕ್ಲಬ್ಗೆ ಆಗಮಿಸಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಬಹುದು ಅಥವಾ ಅಟ್ಯಾಕ್ ನಡೆಯಬಹುದು, ಅದನ್ನು ತಡೆಗಟ್ಟೋದಕ್ಕೆ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ದಿವ್ಯಾ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನ ಆರಂಭ ಮಾಡ್ತಾರೆ. ಆ ಸುದ್ದಿಗೋಷ್ಠಿ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಏನು ಹೇಳ್ಬೋದು ಆ ಸುದ್ದಿಗೋಷ್ಠಿಯಲ್ಲಿ ಅಂತ ಅಂದ್ರೆ, ಪೆನ್ ಡ್ರೈವ್ ಹೇಗೆ ಸಿಕ್ತು, ಅದೇ ಹಂಚಿಕೆ ಆಯ್ತು, ಯಾರ್ಯಾರ ಕೈ ಸೇರಿತು ಮೊದಲು, ಇದೆಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ನೀಡ್ತಾರಾ ಏನು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಅದರ ಜೊತೆಗೆ ಏನಾದರೂ ಟ್ವಿಸ್ಟ್ ಸಿಗ್ಬೋದಾ ಈ ಪ್ರಕರಣಕ್ಕೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ದೇವರಾಜೇಗೌಡರು ಆಗಮಿಸಿದಂತೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆಯಲಿದೆ. ಹೀಗಾಗಿ ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ. ದಾಖಲೆ ಸಮೇತ ದೇವರಾಜೇಗೌಡರವರು ಆಗಮಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಇನ್ನೊಂದು ಬಿಗ್ ಟ್ವಿಸ್ಟ್ ಇದು. ಏನು ಹೇಳ್ಬೋದು ಸುದ್ದಿಗೋಷ್ಠಿಯಲ್ಲಿ ಅಂತ ದೇವರಾಜೇಗೌಡರು ಹಾಸನದ ಅಶ್ಲೀಲ ವಿಡಿಯೋ ಹಗರಣಕ್ಕೆ ಮೆಗಾ ಟ್ವಿಸ್ಟ್ ನೀಡೋದಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ದೇವರಾಜೇಗೌಡರು ಬಂದಿದ್ದಾರೆ ಅಲ್ಲಿ ಪ್ರೆಸ್ ಕ್ಲಬ್ ಬಳಿ. ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ಬೋದು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ವಿಸ್ತಾರ ನ್ಯೂಸ್ನಲ್ಲಿ ದೇವರಾಜೇಗೌಡರ ಸುದ್ದಿಗೋಷ್ಠಿಯ ಲೈವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ದೇವರಾಜೇಗೌಡರು ಹೇಳಬಹುದು ಅಂತ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಒಂದು ಕುತೂಹಲ ಇದೆ. ಈ ಪೆನ್ ಡ್ರೈವ್ ಹೇಗೆ ಸಿಕ್ತು, ಹೇಗೆ ಈ ದೃಶ್ಯಾವಳಿಗಳು ಎಲ್ಲರಿಗೂ ಸಿಕ್ತು ಏನು ಎಂಬುದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ನೀಡ್ತಾರಾ ದೇವರಾಜೇಗೌಡರು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಷ್ಟು ಗಂಟೆಗೆ ಈಗ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ, ಏನು ಹೇಳ್ಬೋದು?
ದಿವ್ಯ, ಮೊದಲನೇದಾಗಿ ಈಗಾಗಲೇ ಪತ್ರಿಕಾಗೋಷ್ಠಿ ನಡೆಸೋದಕ್ಕಾಗಿ ದೇವರಾಜೇಗೌಡರು ಪ್ರೆಸ್ ಕ್ಲಬ್ಗೆ ಆಗಮಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಒಂದಿಷ್ಟು ಮುಖಂಡರು, ವಕೀಲ ವೃತ್ತಿಯ ಮುಖಂಡರು ಬರಬೇಕು, ಅದರ ಜೊತೆಗೆ ಬಿಜೆಪಿಯ ಒಂದಿಷ್ಟು ಹಿರಿಯ ಮುಖಂಡರು ಕೂಡ ಬರಬೇಕು ಅನ್ನೋ ಒಂದು ಕಾತುರದಲ್ಲಿ ಈ ಸದ್ಯದ ಮಟ್ಟಿಗೆ ದೇವರಾಜೇಗೌಡರು ಕಾಯ್ತಿರುವಂತದ್ದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಒಂದು ಪೆಂಡ್ರೈವ್ ಪ್ರಕರಣದ ಹಿಂದಿರುವಂತ ದೊಡ್ಡ ಕೈ ಯಾವುದು, ಅವರಿಂದ ಇವರಿಗೆ ಸಿಕ್ಕಂತ ಅಭಯ ಆಗಿರ್ಬೋದು, ಸಾಥ್ ಆಗಿರ್ಬೋದು ಅಥವಾ ವಿರೋಧ ಏನಾಗಿರ್ಬೋದು ಅಂತ ಮೊದಲನೇದಾಗಿ ಒಂದು ಆಡಿಯೋನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಒಂದು ವೇಳೆ ಟೆಕ್ಸ್ಟ್ ಮೆಸೇಜ್ ಇದ್ರೆ ವಾಟ್ಸ್ಆಪ್ ನಲ್ಲಿ ಕಳಿಸಿರುವಂತಹ ಮೆಸೇಜ್ ಗಳನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಕಂಡು ಬಂದಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಈ ಒಂದು ಪತ್ರಿಕಾಗೋಷ್ಠಿ ನಡೆಯಲಿದೆ. ಅವರಿಗೂ ಈ ಪ್ರಕರಣಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತ ದೇವರಾಜೇಗೌಡರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತಿಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಕೆಲವೇ ನಿಮಿಷಗಳಲ್ಲಿ ವಿವೇಕ್ ಸುಬ್ಬಾರೆಡ್ಡಿರವರು, ಹಿರಿಯ ವಕೀಲರು ಹಾಗೂ ಬಿಜೆಪಿ ಮುಖಂಡರು ಅವರು ಆಗಮಿಸಲಿದ್ದಾರೆ. ಅವರ ಜೊತೆಗೆ ದೇವರಾಜೇಗೌಡರು ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ದೇವರಾಜೇಗೌಡರು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅನ್ನೋ ಒಂದು ಕಾರಣದಿಂದಾಗಿ ಈ ಸದ್ಯ ಮಟ್ಟಿಗೆ ಪೊಲೀಸರು ಕೂಡ ಈಗಾಗಲೇ ಪ್ರೆಸ್ ಕ್ಲಬ್ಗೆ ಆಗಮಿಸಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಬಹುದು ಅಥವಾ ಅಟ್ಯಾಕ್ ನಡೆಯಬಹುದು, ಅದನ್ನು ತಡೆಗಟ್ಟೋದಕ್ಕೆ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ದಿವ್ಯಾ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.